ನನ್ನ ಇಡೀ ಅಸ್ತಿತ್ವವು ವಿಜ್ಞಾನ ಮತ್ತು ಬೋಧನೆಗೆ ಮೀಸಲಾಗಿದೆ ಹಾಗೂ ಈ ಎರಡೂ ತೀವ್ರವಾದ ಉತ್ಸಾಹಗಳು ನನಗೆ ಬಹಳ ಸಂತೋಷವನ್ನು ತಂದಿದೆ. ಈ ಒಂದು ವಾಕ್ಯವನ್ನು ಹೇಳಿದವರು ಫ್ರೆಂಚ್ ದೇಶದ ಭೌತಶಾಸ್ತ್ರಜ್ಞರಾದ ಚಾರ್ಲ್ಸ್ ಫ್ಯಾಬ್ರಿರವರು. ಈ ಭೂಮಿಯ ಮೇಲೆ ಜೀವರಾಶಿಗಳ ಬೆಳವಣಿಗೆ ಹೊಂದಲು ಕೇವಲ ನೀರು ಗಾಳಿ ಇದ್ದರೆ ಸಾಲದು. ಜೀವಿಗಳ ಪೋಷಣೆಗೆ ಅತಿ ಅವಶ್ಯಕವಾದದ್ದು ಈ ಸೂರ್ಯನ ಬೆಳಕು. ಈ ಸೂರ್ಯನ ಬೆಳಕು ಭೂಮಿಗೆ ತಲುಪದಿದ್ದರೆ ಭೂಮಿಯು ಅಕ್ಷರಶಃ ಒಂದು ಮಂಜುಗಡ್ಡೆಯ ಚೆಂಡಿನಂತಾಗುತ್ತಿತ್ತು. ಆದರೆ ಸೂರ್ಯನಿಂದ ಹೊರಬರುವ ಪ್ರತಿಯೊಂದು ಕಿರಣಗಳು ಭೂಮಿಗೆ ತಲುಪುವುದಿಲ್ಲ. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಭೂಮಿಗೆ ನೇರವಾಗಿ ಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದೇ ಕಾರಣಕ್ಕೆ ಸೂರ್ಯನಿಂದ ಬೀಳುವ ನೇರಳಾತೀತ ಕಿರಣಗಳು ಭೂಮಿಗೆ ನೇರವಾಗಿ ಬೀಳದಿರಲು ನೋಡಿಕೊಳ್ಳುವ ಈ ರಕ್ಷಾ ಕವಚವೇ ಓಝೋನ್. ಈ ಓಝೋನ್ ಬಗ್ಗೆ ಹೇಳುವುದಾದರೆ ಇದು ವಾಯುಮಂಡಲದಲ್ಲಿರುವ ಅಂದರೆ ಸ್ಟ್ರೈಟೋಸ್ಫಿಯರ್ ಅನಿಲದ ಒಂದು ಪದರವಾಗಿದೆ. ಇದು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಅಂದರೆ UV ಕಿರಣಗಳನ್ನು ಹೀರಿಕೊಳ್ಳುವ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಈ ಭೂಮಿಗೆ ರಕ್ಷಾ ಕವಚದಂತಿರುವ ಈ ಓಝೋನ್ ಪದರು ಕಾಲಕ್ರಮೇಣ ನಾಶವಾಗುತ್ತಿದೆ ಎಂದರೆ ಆಶ್ಚರ್ಯಪಡಬೇಕಾಗಿಲ್ಲ. ಕಾರಣ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಭೂಮಿಯ ಮೇಲಿನ ಅಧಿಪತಿಯಂತೆ ಇರುವ ಈ ಮನುಷ್ಯನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕಾರಣಗಳೇ ಆಗಿವೆ. ಮೊದಲನೆಯದಾಗಿ ನೋಡುವುದಾದರೆ ಹೆಚ್ಚಾದ ವಾಹನಗಳು ಮತ್ತು ಕಾರ್ಖಾನೆಗಳು ಹಾಗೂ ಕೈಗಾರಿಕಾ ರಾಸಾಯನಿಕಗಳು ಹೊರಸೂಸುವ ಕೆಲವು ಗ್ರೀನ್ ಹೌಸ್ ಅನಿಲಗಳು ಓಝೋನ್ ಪದರವನ್ನು ದುರ್ಬಲಗೊಳಿಸಬಹುದು. ಇನ್ನೊಂದು ಬದಿಯಲ್ಲಿ ನೋಡುವುದಾದರೆ ನಾವು ದಿನನಿತ್ಯ ಬಳಸುವಂತಹ ಫ್ರಿಡ್ಜ್ಗಳು ಮತ್ತು ಹವಾ ನಿಯಂತ್ರಣಗಳಿಂದಾಗಿಯೂ ಈ ಓಝೋನ್ ಪದರಕ್ಕೆ ಹಾನಿಯಾಗುತ್ತದೆ. ಓಝೋನ್ ರಕ್ಷಣೆಗಾಗಿ ಜಾಗತಿಕ ಸಹಕಾರಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯವು ಮೊದಲನೇ ಹೆಜ್ಜೆ ಹಾಕಿತು. ನಂತರದಾಗಿ 1987ರ ಸೆಪ್ಟೆಂಬರ್ 16ರಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಓಝೋನ್ ಪದರವನ್ನು ಸವಕಳಿ ಮಾಡುವ ವಸ್ತುಗಳ ಬಳಕೆಯನ್ನು ಹಂತವಾಗಿ ಕಡಿಮೆ ಮಾಡಲು ಇದನ್ನು ಜಾರಿಗೆ ತಂದರು. ಹಾಗೆಯೇ 2016ರಲ್ಲಿ ಕಿಗಾಲಿ ತಿದ್ದುಪಡಿ ಓಝೋನ್ ಪದರವನ್ನು ಸವಕಳಿ ಮಾಡುವಂತಹ ಹೈಡ್ರೋಫ್ಲೋರೋಕಾರ್ಬನ್ ಸೇರಿದಂತೆ ಹಸಿರುಮನೆ ಅನಿಲಗಳ ಬಳಕೆಯನ್ನು ಹಂತವಾಗಿ ಕಡಿಮೆ ಮಾಡಲು ಇದನ್ನು ಜಾರಿಗೆ ತರಲಾಯಿತು. ಓಝೋನ್ ಪದರದ ರಂಧ್ರದ ಪರಿಣಾಮವಾಗಿ ಭೂಮಿಗೆ ಹೆಚ್ಚು ಅಲ್ಟ್ರಾವೈಲೆಟ್ ಕಿರಣಗಳು ಪ್ರವೇಶಿಸಿ ಮಾನವನಿಗೆ ಚರ್ಮದ ಕ್ಯಾನ್ಸರ್, ಕಣ್ಣಿನ ತೊಂದರೆಗಳಾಗುವುದಲ್ಲದೆ ನಮ್ಮ ಈ ಸುಂದರ ಪರಿಸರದ ಮೇಲೆಯೂ ದುಷ್ಪರಿಣಾಮ ಉಂಟಾಗಬಹುದು. ಈ ಓಝೋನ್ ಪದರವು ಭೂಮಿಯ ಮೇಲಿರುವ ಸಹಸ್ರಾರು ಜೀವರಾಶಿಗಳಿಗೆ ರಕ್ಷಣಾ ಕವಚವಿದ್ದಂತೆ. ಇದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದಷ್ಟು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸೋಣ, ಹೆಚ್ಚಾಗಿ ಗಿಡಮರಗಳನ್ನು ಬೆಳೆಸೋಣ, ಈ ಸುಂದರ ಪರಿಸರವನ್ನು ಕಾಪಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾನನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಬಟನನ್ನು ಒತ್ತಿ.